ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಸ್ನಾನದಿಂದ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಸ್ನಾನ ಮಾಡ್ಕೊಂಡು ಆಚೆ ಬಂದಿದ್ದೀನಿ. ಇವಾಗ ಲೆನ್ಸ್ ಕಾರ್ಟಿಗೆ ಹೋಗಿ ಸ್ಪೆಕ್ಸ್ ಇಸ್ಕೊಂಬರ್ಬೇಕು. ಜೊತೆಗೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಕೊಂಡು ಹಾಗೆ ಬಿರಿಯಾನಿ ತಿನ್ನಕ್ಕೆ ಹೋಗಬೇಕು. ಆಗಲೇ ಟೈಮು 3:30 ಆಗ್ತಾ ಬಂತು. ನಾನು ಇನ್ನೂ ಟಿಫನ್ ಸಹ ಮಾಡಿಲ್ಲ, ಬರೀ ಬೆಳಗ್ಗೆ ಶೇಕ್ ಕುಡ್ದಿರೋದಷ್ಟೇ. ಇವಾಗ ರೆಡಿಯಾಗಿ ಹೊರಟಿದ್ದೀನಿ ಬಗ್ಲುಗುಂಟೆ ಕಡೆ. ಮೊದಲು 8ನೇ ಮೈಲಿಗೆ ಹೋಗಬೇಕು. ಅಲ್ಲಿಂದ ನಮ್ಮ ಫ್ರೆಂಡ್ ಬರ್ತಾನೆ, ಅವನ್ನ ಕರ್ಕೊಂಡು ಆಮೇಲೆ ಬಗ್ಲುಗುಂಟೆಗೆ ಹೋಗಬೇಕು. ಬಿಸಿಲು ಜಾಸ್ತಿ ಇತ್ತು ಅಂತ ಕರ್ಚೀಫ್ ಹಾಕೊಂಡ್ಬಂದಿದ್ದೀನಿ, ಇಲ್ಲಾಂದರೆ ಟ್ಯಾನ್ ಆಗುತ್ತೆ ಅಂತ. ಜೊತೆಗೆ ಹೆಲ್ಮೆಟ್ಟು ಮತ್ತು ಸ್ಕಲ್ ಕ್ಯಾಪು, ಕೂದಲು ಡ್ಯಾಮೇಜ್ ಆಗಬಾರ್ದು ಅಂತ. ಆಗಲೇ ಸುಮಾರು ಡ್ಯಾಮೇಜ್ ಆಗಿದೆ, ಈಗ ಇರೋ ಬರೋದನ್ನಾರು ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ. ಗೈಸ್, ಫಸ್ಟ್ ಟೈಮ್ ನನಗಿಂತ ಮುಂಚೆ ಬಂದು ವೇಟ್ ಮಾಡ್ತಿದ್ದಾನೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ 20 ನಿಮಿಷ ಕಾಯಿಸ್ತಿದ್ದ ಬಸ್ ಸ್ಟಾಪಲ್ಲಿ. ಇವತ್ತು ನನಗಿಂತ ಮುಂಚೆ ಬಂದು ವೇಟ್ ಮಾಡ್ತಾವೆ ನೋಡಿ, ಫಸ್ಟ್ ಟೈಮ್. ಗೈಸ್, ಬಗ್ಲುಗುಂಟೆ ಲೆನ್ಸ್ ಕಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ನಮ್ಮ ಸ್ಪೆಕ್ಸಿನ ರಿಸೀವ್ ಆಗಿಲ್ಲ. ರಿಸೀವ್ ಆದ್ಮೇಲೆ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸ್ಪೆಕ್ಸಿನ ಲೆನ್ಸ್ ಕಾರ್ಟಿಗೆ ಬಂದಿರಲಿಲ್ಲ, ಅದಕ್ಕೆ ಊಟ ಮಾಡೋಣ ಅಂತ ಆಕಾಶ್ ಹೊಸ್ಕೋಟೆ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ರೆಡಿ ಆಯ್ತಾ ಇಲ್ವೋ ಗೊತ್ತಿಲ್ಲ, ಕೇಳಬೇಕಿಲ್ಲ. ಗೈಸ್, ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಇನ್ನೂ ರೆಡಿ ಆಗಿಲ್ಲ. ಅದಕ್ಕೆ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಆ ಕಡೆ ನೋಡಿದ್ವಿ, ಬಿರಿಯಾನಿ ಸಿಕ್ಕಿಲ್ಲ. ಅದಕ್ಕೆ ಇವಾಗ ನಮ್ಮ ಫೇವ್ರೇಟ್ ಸ್ಪಾಟ್ಗೆ ಬಂದಿದ್ದೀವಿ, ಎಗ್ ರೈಸ್ ತಿನ್ನೋಣ ಅಂತ. ಮತ್ತೆ ತೋರಿಸಲ್ಲ ಬಿಡ ನಿಮ್ಮನ್ನ. ಕಾಲೇಜಲ್ಲಿ ಇದ್ದಾಗ ಇದೇ ಜಾಗದಲ್ಲಿ ಬಂದು ಎಗ್ ರೈಸ್ ಗೋಬಿ ತಿಂತಾ ಇದ್ವಿ, ಇದೇ ಸ್ಪಾಟಲ್ಲಿ ಆಲ್ಮೋಸ್ಟ್ 3 ವರ್ಷ. ಇವತ್ತೆಲ್ಲೂ ಬಿರಿಯಾನಿ ಸಿಗ್ದಲ್ಲಿರೋದ್ರಿಂದ ಇಲ್ಲೇ ಬಂದು ತಿನ್ನಂಗಾಯ್ತು. ಏನು ಮಚ್ಚ? ಗೈಸ್, ಸ್ಪೆಕ್ಸ್ ರಿಸೀವ್ ಆಯಿತು. ಇವಾಗ ಇಸ್ಕೊಂಡು ಮನೆ ಕಡೆ ಹೋಗಬೇಕು. ಜಿಮ್ಮಿಗೆ ಬೇರೆ ಟೈಮ್ ಆಗ್ತಿದೆ, ಬಟ್ ಬಾಕ್ಸ್ ಸಖತ್ತಾಗಿದೆ. ಗೈಸ್, ನೋಡಬಾರ್ದು ನೋಡಿ, ರೆಡ್ಡಿ ಕಣ್ಣು ನೋಡಿ, ಫುಲ್ ಮಂಜಾಕ್ಬಿಟ್ಟಿದೆ. ಅದಕ್ಕೆ ಚೆಕಿಂಗ್ ಮಾಡ್ಸೋಕೆ ಕರ್ಕೊಂಡ್ಬಂದಿದ್ದೀವಿ. ಗೈಸ್, ಇವಾಗ ಮನೆಗೆ ಬಂದು ರೆಡಿಯಾಗಿ ಜಿಮ್ಮಿಗೆ ಹೊರಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು 4 ಗಂಟೆಗೆ ಹೊರಟಿದ್ದು. ಇವಾಗ ಆಗಲೇ ಟೈಮ್ 7 ಗಂಟೆ ಆಗ್ತಾ ಬಂತು. ಒಂದು 3 ಅವರ್ ಫುಲ್ಲು ಲೆನ್ಸ್ ಕಾರ್ಟ್ ಹತ್ರನೇ ಇದ್ವಿ. ಇವತ್ತು ನನ್ನ 3 ಜನ ಡಿಗ್ರಿ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವಾಗ ನನ್ನ ಫ್ರೆಂಡ್ ಬರ್ತಾನೆ, ಅವ್ನ ಜೊತೆ ಜಿಮ್ಮಿಗೆ ಹೊರಡಬೇಕು. ಗೈಸ್, ಇವಾಗ ಪರ ಬಂದ, ಜಿಮ್ಮಿಗೆ ಹೊರಟಿದ್ದೀವಿ. ಇವತ್ತು ಆ್ಯಕ್ಚುಲಿ ನಾವು ಹೊರಡೋದೇ ಒಂದು 7:30 ಆಯಿತು. ಅಂದರೂ ಪರವಾಗಿಲ್ಲ, ಯಾಕಂದರೆ ಇಷ್ಟೊತ್ತಿಗೆ ಹುಡುಗಿರೆಲ್ಲ ವಾಪಸ್ ಹೊರಟೋಗ್ಬಿಟ್ಟಿರ್ತಾರೆ, ನೆಮ್ಮದಿಯಾಗಿ ವರ್ಕೌಟ್ ಮಾಡ್ಬೋದು. ಗೈಸ್ ನೋಡಿ, ಇವಾಗ ಜಿಮ್ ಎಂಟರ್ ಆಗಿದ್ದೀವಿ. ಇವತ್ತು ನೋಡಿ ಮಾತಾಡ್ತಿದ್ದಾರೆ ಫೋನಲ್ಲಿ. ಧನು ಡೈಲಿ ಫೋನಲ್ಲಿ ಮಾತಾಡ್ತಿರ್ತಲ್ಲ, ಎನಿ ಟೈಮ್. ವರ್ಕ್ ಇಲ್ಲ, ಬರೀ ಫೋನ್, ಬರೀ ಕಾಲ್. ಗೈಸ್, ಇವಾಗ ನಾನು ವೆಯ್ಟ್ ತೋರಿಸ್ತೀನಿ ಎಷ್ಟಾಗಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಬಲ್ಕಿಂಗ್ ಸ್ಟಾರ್ಟ್ ಮಾಡಿದಾಗ 78 ಐತೆ. ಏನು ಪ್ರೋಗ್ರೆಸ್ ಇಲ್ಲ ಆಲ್ಮೋಸ್ಟ್ ಒಂದು 2 ತಿಂಗಳಿಂದ. ಇವಾಗ ಶೂ ಹಾಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಶೂ ಹಾಕೊಂಡೆ ಬಂದ್ಬಿಟ್ಟಿದ್ದೀನಿ. ಇವತ್ತು ಬಗ್ಲುಗುಂಟೆಗೆ ಹೋಗಿದ್ದೆ, ಹಂಗೆ ಬಂದೆ ಡೈರೆಕ್ಟ್ ಮನೆಗೆ ಹೋಗಿ ರೆಡಿ ಆಗ್ಬಿಟ್ಟು ಏನು ಸಿಗಲಿಲ್ಲ. ಗೈಸ್, ಇವತ್ತು ನಾನು ವರ್ಕೌಟ್ ಇರೋದು ಚೆಸ್ಟ್ ಮತ್ತು ಟ್ರೈಸೆಪ್, ಚೆಸ್ಟ್ ಮತ್ತು ಬೈಸೆಪ್ ತಾನೆ. ಸಾರಿ ಗೈಸ್, ಚೆಸ್ಟ್ ಮತ್ತು ಬೈಸೆಪ್. ಫಸ್ಟ್ ವರ್ಕೌಟ್ ಇದರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಕ್ಕಾಚಾರ ಚೆಸ್ಟ್ನೇ ಇವತ್ತು ಅರ್ಧ ಹಾಕದೆ ಇಬ್ರು ಸೇರಿ. ಆಗ್ಬಿಟ್ಟವನೇ ಅಲ್ವಾ? ಟ್ರೈ ಮಾಡ್ತಾ ಇದ್ದೀನಿ. ಇದನ್ನ ಫಸ್ಟ್ನೇ ವರ್ಕೌಟು, ಇನ್ನು ಇದಾದ್ಮೇಲೆ 4 ವರ್ಕೌಟ್ ಇದೆ. ಗೈಸ್, ನಾನು ನೋಡಿ ಸೇಮ್ ಕಟಿಂಗ್ ಮಾಡ್ಕೊಂಡ್ ಬಂದವ್ರು ನೋಡಿ. ಬ್ರೋ ಬಾ ಬ್ರೋ. ಯಾರು ಬ್ರೋ ನಿಮ್ಮ ಇನ್ಸ್ಪಿರೇಷನ್ನು? ನೀವೇ. ನಾನೇನಾ? ಕೇಳಿಸಿಲ್ಲ, ಜೋರಾಗಿ ಹೇಳಿ. ಫುಲ್ ಇನ್ಸ್ಪಿರೇಷನ್ ಯಾರು? ನೀವೇ. ನಾನೇನಾ? ಚೆನ್ನಾಗಿದೆ ಬ್ರೋ, ಸೇಮ್ ನನ್ನ ಥರನೇ ಮಾಡ್ತಿದ್ದೀರಾ. ಗೈಸ್, 2ನೇ ವರ್ಕೌಟ್ ನಾವು ಮಾಡ್ತಿರೋದು ಚೆಸ್ಟಿಗೆ ಫ್ಲಾಟ್ ಡಂಬಲ್ ಪ್ರೆಸ್ಸು. ಇವ್ರ ಪ್ಯಾಂಟ್ ಕಲರ್ ಯಾರ್ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ನಮಗೆ ಯಾರು ವರ್ಕೌಟ್ ಮಾಡಿ ಸುಸ್ತಾಯಿತು ಅಂದರೆ ಇಲ್ಲಿ ಬಂದು ನಿಂತ್ಕೊಂತೀವಿ, ಫ್ರೆಶ್ ಏರ್ ಸಿಗ್ತದೆ. ಒಳಗೆ ಇಷ್ಟೊಂದು ಜನ ಇರೋದಕ್ಕೆ ಫುಲ್ಲು ಹೀಟ್ ವೇವ್. ಫ್ಯಾನ್ ಇದ್ರೂ ತಣ್ಣಗಾಗ್ತಿಲ್ಲ, ಫುಲ್ ಸಖತ್ ಹೀಟ್ ಆಗ್ತಿದೆ. ಇವಾಗ ಚೆಸ್ಟ್ಗೆ 3ನೇ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪೆಟ್ಟೆಕ್ಟು ಅಂತ ಒಬ್ರಿಗಿಂತ ಒಬ್ರು ಕ್ರೇಜಿ ಪ್ಯಾಂಟ್ಸ್, ಒಬ್ರಿಗಿಂತ ಒಬ್ರು ಕ್ರೇಜಿ ಪ್ಯಾಂಟ್. ಚೆಸ್ಟ್ ಇವತ್ತು ಹರಿತಾ ಇದ್ದೀರಿ ಎಲ್ಲರೂ ಸೇರಿ ಬಾಯ್ಸ್ ಎಲ್ಲ.
ಆಗಲ್ವಾ ಹಂಗೆ ಲೋಕಲ್ ನಿಂದು ಆಗಲ್ವಾ ಲೋಕಲ್ ಫೋನ್ ಲೋಕಲ್ ಫೋನ್ ಲೋಕಲ್ ಫೋನ್ ಲೋಕಲ್ ಫೋನ್ ಲೋಕಲ್ ಫೋನ್ ಲೋಕಲ್ ಫೋನ್ ಅಲ್ಲ ಬ್ರೋ ಅದು ನಿಮಗೆ ಫೋಟೋ ಬೇಕಾದ್ರೆ ಯಾರು ಸಿಗ್ತೀರಾ ನಾಲ್ಕನೇ ವರ್ಕೌಟ್ ಇದನ್ನು ಮಾಡ್ತಿದ್ದೀವಿ. ಇದ್ರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ, ನೆಕ್ಸ್ಟ್ ಎಲ್ಲ ಕೇಳ್ಬಿಟ್ಟು ಹೇಳ್ತೀನಿ. ಈ ಥರ ನೋಡಿ, ನೋ ಸಿವಿಕ್ ಸೆನ್ಸ್, ಅಡ್ಡ ಬರ್ತಾರೆ ವಿಡಿಯೋ ಮಾಡ್ಬೇಕು ಬ್ರೋ. ಗೈಸ್ ಇವಾಗ ಚೆಸ್ಟ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಬೈಸೆಪ್ ಸ್ಟಾರ್ಟ್ ಮಾಡಬೇಕು. ಮುಂಚೆ ಎಲ್ಲ ಚೆಸ್ಟ್ ಜೊತೆ ಟ್ರೈಸೆಪ್ ಮಾಡ್ತಿದ್ದೆ, ಬಟ್ ಇವಾಗ ಚೆಸ್ಟ್ ಜೊತೆ ಬೈಸೆಪ್ಪು ಮತ್ತು ಬ್ಯಾಕ್ ಜೊತೆ ಟ್ರೈಸೆಪ್ ಮಾಡ್ತಾ ಇದ್ದೀವಿ. ಈಗ ನೋಡಿ ಬರೀ ಅಲ್ಲೇ ವರ್ಕೌಟ್ ಮಾಡೋ ಅಂತೆ. ಗೈಸ್ ಈ ಗಾಂಡು ನನ್ನ ಮಕ್ಕಳು ನನ್ನ ವೀಡಿಯೋ ಮಾಡು ಅಂದ್ರೆ ಅವ್ರನ್ನೇ ವೀಡಿಯೋ ಮಾಡ್ಕೊಂಡವ್ರೆ. ಸೊ ನಾನು ಮಾಡಿದ್ದು ವರ್ಕೌಟ್ ಮಾಡೋ ಹಂಗಾರು ತೋರಿಸ್ತೀನಿ, ಮಾಡು ಗೈಸ್. ಇದೇ ವರ್ಕೌಟ್ ನಾನು ಲಾಸ್ಟ್ ಮಾಡಿದ್ದು. ಈ ಕೋತ್ ನನ್ನ ಮಕ್ಕಳು ಮಾಡಿದ ಕೆಲಸದಿಂದ ನನ್ನ ವೀಡಿಯೋ ಮಾಡೋ ಅಂದ್ರೆ ಅವ್ರನ್ನೇ ಮಾಡ್ಕೊಂಡವ್ರೆ. ಗೈಸ್ ಜಿಮ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ವಿ. ನೋಡಿ ನಮಗೆ ಯಾರು ಸಿಕ್ಕಿದ್ದಾರೆ, ನಮ್ಮ ಓಲ್ಡ್ ಟ್ರೈನರ್. ಹಲೋ ಹಾಯ್ ಬ್ರೋ. ಯೂಟ್ಯೂಬ್ ಸಮಾಚಾರ ಜಾಲಿ ಜಾಲಿನಾ ಆರಾಮ ಬ್ರೋ, ಚೆನ್ನಾಗಿದ್ದೀರಾ? ಗೈಸ್ ನೋಡಿ ಇವತ್ತು ಯಾರು ಸಿಕ್ಕಿದ್ರೆ ಸೈಡ್ ಬೈಲ ಅವ್ನ ಕಾರೊಂದು ಮಕ್ಕಳಿದ್ದಾನೆ.